ನಾನು ಬಹಳ ದುಃಖದಲ್ಲಿದೆ. ಒಬ್ಬ ಗೋರ್ಮೆಂಟ್ ಅಫೀಷಿಯಲ್ ಭಿಕ್ಷಾ ತಿಂತಾನೆ ಅಂದ್ರೆ ನಿಮ್ಗೆ ಏನಾಗುತ್ತೆ? ನನಗೆ ಬಹಳ ದ್ರೋಹ ಮಾಡ್ಬಿಟ್ರು ಸರ್. ನಾನು 10 ಜನಕ್ಕೆ ಊಟ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದೆ. ಟಿಕೆಟ್ ಕಾಸಿಲ್ಲ ಅಂತ ನಾನು ಕೊಟ್ಟು ನನ್ನ ಬಸ್ಸಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೆ ಸರ್. ಇವತ್ತು ನನ್ನ ಪರಿಸ್ಥಿತಿ ಏನಾಯ್ತು ಸರ್? ಸಮಾಧಿ ಮಾಡ್ಕೊಳ್ತೀನಿ, ರೂಮ್ ನಲ್ಲಿ ಬಂದು ರೂಮ್ ಬಿಟ್ಟು ಆಚೆ ಹೋಗಲ್ಲ ಸರ್. ಯಾರೆಲ್ಲ ಗುರ್ತಿರೋರು ನೋಡ್ತಾರೆ ಅಂತ ಹೇಳಿ ತಡೆದಿರೋ ಮಾತೆಲ್ಲವೂ. ನಿಮ್ಗೆ ಮನೆ ಏನಿದೆಯೋ ನಿಮ್ಮ ಹೆಸರಲ್ಲಿ ಇದೆ ತಾನೆ ಮನೆ? ನೀವು ತಲೆ ಕೆಡ್ಸ್ಕೊಬೇಡಿ. ಹೌದು ಮನೆ ನಿಮ್ಗೆ ಕೊಡಿಸ್ತೀನಿ ಆಯ್ತಾ? ನೀವು ತಲೆ ಕೆಡ್ಸ್ಕೊಬೇಡಿ. ನಾನು ನಿಮ್ಮ ಮಗನ್ ತರ ಬನ್ನಿ, ನಾನು ಮಾಡ್ಕೊಡ್ತೀನಿ. ಅವಾಗ ನಾನು ಡಿಪಾರ್ಟ್ಮೆಂಟ್ ಇದ್ದೆ ಸರ್. ನಾನು KSRTC ಇದ್ದೆ ಅವಾಗ. ಈಗ ಭಿಕ್ಷೆ ಬಿಡ್ತಾ ಇದ್ದೀರಾ? ಭಿಕ್ಷಾ ಬೀಳ್ತಾ ಇದ್ದೀನಿ ಸರ್, ಸುಳ್ಳು ಹೇಳಲ್ಲ ಸರ್. ನಿಮ್ಗೆ ಭಿಕ್ಷೆ ಮಾಡಿದ್ ಯಾರು? ಭಿಕ್ಷಾ ಬೀಳಕಂದ್ರೆ ಇವಳ ಕಾರಣ. ಇವಳ ಮಾಡಿದಲ್ಲ, ಮನೆ ಬಿಟ್ಟು ಆಚೆ ಓಡ್ತಿದ್ ಮೇಲೆ ಇನ್ನೇನೈತೆ? ಕೇಳದೇನೆ ಪಡೆದುಕೊಂಡ ಪಾಪ. ಸಲಾಮ್ ಮಾಡಿ ಒಂದ್ 2 ನಿಮಿಷ ನೋಡಿ ಬರ್ಲಿಲ್ಲ ಅಂದ್ರೆ ಬೆಲ್ ಹೊಡಿತೀವಿ. ಅವಾಗ ಬಂದವರು 5, 10, ಒಬ್ರು 10 ಕೊಡ್ತಾರೆ, ಒಬ್ರು 20 ಕೊಡ್ತಾರೆ, ಒಬ್ಬೊಬ್ರು 2 ರೂಪಾಯಿ ಕೊಡ್ತಾರೆ, ಒಬ್ಬೊಬ್ರು 1 ರೂಪಾಯಿ ಕೊಡ್ತಾರೆ. ಯಾವ ಪಾಪಿ ಇಟ್ಟು ಹೊರಟ ಶಾಪವೋ. ಸರ್ಕಾರದಿಂದ ನಿಮ್ಗೆ ಗೋಲ್ಡ್ ಮೆಡಲ್ ಕೊಟ್ರೆ ಇವಳ ನಿಮ್ ಕೈಯಲ್ಲಿ ಪ್ಲೇಟ್ ಕೊಟ್ಬಿಟ್ಲಲ್ಲ ಅನ್ನೋದು ಚಿಂತೆ ನನಗೆ. ನಿಮಗೋಸ್ಕರ ಈ ಇಂಡಿಯಾದಲ್ಲಿ ಯಾವ ಮೂಲೆಯಲ್ಲಾದ್ರೂ ಇರ್ಲಿ, ನಾನು ಬರ್ತೀನಿ. ಬನ್ನಿ. ಸೂರ್ಯ ಎರಡು ಮಕ್ಕಳಾಗೋವರೆಗೂ ನಾನು ಮುದ್ಕ ಆಗಿಲ್ಲ. ಮನೆ ಕಟ್ಕೊಡ್ಬೇಕಾದ್ರೂ ಮುದ್ಕ ಆಗಿಲ್ಲ. ಆ ಮನೆ ಸೇರ್ಬೇಕಾದ್ರೂ ಆಗಿಲ್ಲ. ಮನೆ ಎಲ್ಲ ಫಿನಿಶಿಂಗ್ ಆದ್ಮೇಲೆ ನಾನು ಮುದ್ಕ ಆಗ್ಬಿಟ್ರೆ ಏನು ಸರ್? ಹಲೋ ಸರ್, ನಮಸ್ಕಾರ. ನಮಸ್ಕಾರ ಹೇಳಿ. ನಾನು ಮಹಬೂಬ್ ಖಾನ್ ಅಂತ ನೀವು ವಾಟ್ಸಪ್ ನಲ್ಲಿ ಕಳ್ಸಿದ್ದೇನೆ ಮೆಸೇಜು. ಸರಿ ಸರ್, ನಾನು ಬೆಂಗಳೂರು ಮಾಗಡಿ ರೋಡ್. ನಾನು KSRTC ಓಲ್ವೋ ಡ್ರೈವರು. 18ಕ್ಕೆ ರಿಟೈರ್ಡ್ ಆಯ್ತು ಸರ್. ಇಲ್ಲಿ ನಾನು 2ನೇ ಮದುವೆಯಲ್ಲಿ ಕಾಸರಗೋಡ್ನಲ್ಲಿ ಆಗಿದೆ. 2004ರಲ್ಲಿ ಆಗಿದೆ. ಎಷ್ಟು ವಯಸ್ಸು ನಿಮ್ಗೆ? ಸರ್ 67 ಈಗ. 67 ವಯಸ್ಸಲ್ಲಿ 2 ಮದುವೆ ಆದ್ರಾ? ಇಲ್ಲ ಇಲ್ಲ, ನಮ್ಮ ಮುಂಚೆ 2004ರಲ್ಲಿ ಆಗಿದೆ ಅವಳಿಗೆ. ಸರ್ 4ರಲ್ಲಿ ಆಗಿತ್ತಾ? ಹಾ, ಈಗ 67 ಪ್ರೆಸೆಂಟ್. ಬೆಳಿಗ್ಗೆ ಮಾತಾಡನ್ವಾ? ಬೆಳಿಗ್ಗೆ ಎಷ್ಟೊತ್ತಿಗೆ ಮಾಡಲಿ ಹೇಳಿ, ನಾನೇ ಮಾಡ್ತೇನೆ. ಯಾಕಂದ್ರೆ ನಾನು ಲೈನ್ ಮೇಲೆ ಇವಾಗ ನಿಮ್ಗೆ ಹೇಳ್ಕೋಬೇಕಾದ್ರೆ ಒಂದೇ, ನಾನು ಭಿಕ್ಷಾ ಬೀಳಕ್ ಹೋಗ್ತಾ ಇದ್ದೀನಿ ಸರ್. ಇಲ್ಲಿ ಏನ್ ಮಾಡಕ್ಕೆ? ಭಿಕ್ಷಾ ಬೀಳ್ತಾ ಇದ್ದೀನಿ ನಾನು. ಭಿಕ್ಷೆ ಬೇಡ್ತಾ ಇದ್ದೀರಾ? ಹೌದು ಹೌದು ಸರ್. ಯಾಕೆ ಆತರ ಮಾಡಿದಾಳೆ ಇವಳು? ಅದು ನನ್ನ ದುಡ್ಡಂಟಿ ಗೊತ್ತೇ ಇಲ್ಲ. ಇಲ್ಲಿ ಮನೆ ಮಾಡಿರೋದು ನಾನು ರಿಟೈರ್ಡ್ ಆಗಿ ದುಡ್ಡೆಲ್ಲ ತಗೊಂಡ್ ಬಂದು ಇಲ್ಲಿ 35 ಲಕ್ಷ ಹಾಕಿದ್ದೇನೆ ಮನೆ ಮೇಲೆ. ಇಬ್ಬರ ಹೆಸರಿನಲ್ಲಿ ಇದೆ. ಅದು ಜೈಂಟಿನಲ್ಲಿ ಮಾಡ್ತಿದ್ದೇನೆ. ಅದನ್ನ 2022ವರೆಗೂ ಇಲ್ಲ. ಅವ್ರ ತಮ್ಮನ ಮದುವೆ ಆಗಿದ್ದು ನೈಟೇ ನನಗೆ ಆಚೆ ಓಡಿಸ್ಬಿಟ್ಲು. ನಾನು ಮಸೀದಿಯಲ್ಲಿ ಮಲ್ಲಿಕೊಂಡಿದ್ದೆ 8 ದಿವಸ. ನಾನು ಹಠ ಮಾಡ್ಬಿಟ್ಟು ಹೋಗ್ಬಾರ್ದು, ಇಲ್ಲೇ ಇದ್ದು ಹಠ ಜಯಿಸ್ಕೊಂಡೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಇಲ್ಲೇ ಇದ್ಬಿಟ್ಟಿನಿ ಸರ್. ಭಿಕ್ಷಾ ಬೀಳ್ತಾ ಇದ್ದೀನಿ ಸರ್. ನಿಮ್ಮ ಹತ್ರ ಸುಳ್ಳು ಹೇಳಲ್ಲ. ವಿಡಿಯೋನಲ್ಲಿ ಕಳಿಸಿದ್ದೀನಿ ನಿಮ್ಗೆ ವಾಟ್ಸಪ್ನಲ್ಲಿ. ಅದ್ರ ನಾನು ಹಳೆ ಬಟ್ಟೆ ವ್ಯಾಪಾರ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ದೇನೆ. ಹೌದಾ? ನಾನು ನೋಡ್ತೀನಿ. ನೀವು ನಾಳೆ ಬನ್ನಿ ನಮ್ಮ ಸ್ಟುಡಿಯೋಗೆ. ಸರ್ ಇವಾಗ ಸ್ಟುಡಿಯೋಗೆ ನಾಳೆ ಬರೋಕ್ಕಾಗಲ್ಲ. ಯಾಕಂದ್ರೆ ನಾನು ಈಗ ಆಲ್ರೆಡಿ ನಾನು ಕಾಸರಗೋಡಿನಲ್ಲಿ ಇದ್ದೀನಿ. ಇವಾಗ ನಾನು ಅಷ್ಟು ಬೆಳ್ಕೊಂಡು ಬಂದಿದ್ದು. ಇವತ್ತು ರೂಮ್ ಬಾಡಿಗೆ ಕೊಡಬೇಕಾಗಿತ್ತು, ಅದಕ್ಕೆ ಅವನಿಗೆ ಕಾಯ್ತಾ ಇದ್ದೀನಿ. ನೀವು ಯಾವಾಗ ಹೇಳ್ತೀರೋ ಅವಾಗ ನಾನು ಬರ್ತೀನಿ ಸರ್. ಓಕೆ. ಇವಾಗ ಆಲ್ರೆಡಿ ನಾನು ಇಲ್ಲಿದ್ದೇನೆ. ಇವಾಗ ಇನ್ನೊಂದು ಏನಂದ್ರೆ ಬೆಂಗಳೂರು ಮನೆ ಬಾಡಿಗೆ ಕಟ್ಟಬೇಕಲ್ಲ ಸರ್. ಅದಕ್ಕೋಸ್ಕರ ಸ್ವಲ್ಪ ಒಂದು 25, 26ನೇ ತಾರೀಕು ಮೇಲೆ ಒಂದು ಸ್ವಲ್ಪ 1 ದಿವಸ 2 ದಿವಸ ಬೇಕಾದ್ರೆ ಸರ್. ಆಸ್ತಿ ಎಷ್ಟಿತ್ತು ನಿಮ್ದು ಸರ್? ಅದು 5 ಸೆಂಟ್ಸ್ ಅಂದ್ರೆ 50ಗೆ 50 ತಗೊಂಡಿರೋದು. 50ಗೆ 100 ತಗೊಂಡಿರೋದು. ಅದು 50ಗೆ 50 ತಗೊಂಡಿರೋದು. ಮನೆ ಕಟ್ಟಿಬಿಟ್ಟಿದ್ದೀನಿ ಆಲ್ರೆಡಿ. 2 BHK ಮನೆ ಕಟ್ಟಿ 20ಗೆ ನಾವು ಶಿಫ್ಟ್ ಆದ್ವಿ. ಚೆನ್ನಾಗೇ ಇದ್ಲು ಅಲ್ಲಿವರೆಗೂ. ನಿಮ್ಮ ಹೆಸರು? ಹೌದು ಹೌದು. ಕಾರ್ ಮುಂದೆ ಟಿಪ್ ಟಾಪ್ ಆಗಿ ಹಿಂಗ್ ಮಾಡ್ಕೊಂಡು ಶರ್ಟ್ ಹಾಕೊಂಡು ನಿಂತಿರೋದು ನೀವೇನಾ? ಹೌದು ಸರ್, ಹೌದು ಸರ್, ಹೌದು ಸರ್. ಅದು ಹಳೆ ಫೋಟೋ ಸರ್. ಅದು ಅವಾಗ ನಾನು ಡಿಪಾರ್ಟ್ಮೆಂಟ್ ಇದ್ದೆ ಸರ್. ನಾನು KSRTC ಇದ್ದೆ ಅವಾಗ. ಈಗ ಭಿಕ್ಷೆ ಬೇಡ್ತಾ ಇದ್ದೀರಾ? ಭಿಕ್ಷಾ ಬೀಳ್ತಾ ಇದ್ದೀನಿ ಸರ್, ಸುಳ್ಳು ಹೇಳಲ್ಲ ಸರ್. ಭಿಕ್ಷೆ ಬೇಡ್ತಾ ಇದ್ದೀನಿ ಅಂದ್ರೆ ಯಾವ ತರ ಕರೆಕ್ಟ್ ಆಗಿ ಹೇಳಿ ಸರ್. ಮನೆ ಹತ್ರ ಹೋಗ್ತಾ ಇದ್ದೀನಿ, ಬೆಲ್ ಹೊಡಿತೀನಿ, ಈಚೆ ಬರ್ದ. ನಮ್ಮ ತರ ಅಲ್ಲಿ ಕರ್ನಾಟಕ ತರ ಇಲ್ಲ, ಅಪ್ಪ ಅಮ್ಮ ಕೊಡಿ ಅಂತ. ಇಲ್ಲಿ ಸಿಸ್ಟಮ್ ಬೇರೆ ಇದೆ. ಇಲ್ಲಿ ಹೋಗೋದು ಬೆಲ್ ಸಲಾಮ್ ಮಾಡೋದು ಅಷ್ಟೇ. ಸಲಾಮ್ ಮಾಡೋದು ಬೆಲ್ ಹೊಡಿಯೋದು. ಸಲಾಮ್ ಮಾಡಿ ಒಂದು 2 ನಿಮಿಷ ನೋಡಿ ಬರ್ಲಿಲ್ಲ ಅಂದ್ರೆ ಬೆಲ್ ಹೊಡಿತೀವಿ. ಅವಾಗ ಬಂದವರು 5, 10,
ಒಬ್ರು 10 ಕೊಡ್ತಾರೆ, ಒಬ್ರು 20 ಕೊಡ್ತಾರೆ, ಒಬ್ಬೊಬ್ರು 2 ರೂಪಾಯಿ ಕೊಡ್ತಾರೆ, ಒಬ್ಬೊಬ್ರು 1 ರೂಪಾಯಿ ಕೊಡ್ತಾರೆ. ಹಂಗಿದೆ ಸರ್. ಭಿಕ್ಷೆ ಬೇಡ ಮಾಡಿದ್ ಯಾರು ನಿಮ್ಗೆ? ಏನ್ ಸರ್? ನಿಮ್ಗೆ ಭಿಕ್ಷೆ ಮಾಡಿದ್ ಯಾರು? ಇವಾಗ ನಮ್ಮ ಫ್ರೆಂಡ್ ಇಲ್ಲಿ ಒಬ್ಬ ಇದ್ದಾನೆ ರಾಮನಗರದವನು. ಇವಳು ರಾಮನಗರದಲ್ಲಿ ಇಟ್ಟಿದ್ದೆ. ಹಾ ಸರಿ, ಅವನು ನನಗೆ ದಾರಿ ತೋರಿಸ್ಕೊಟ್ಟ ಸರ್. ಭಿಕ್ಷಾ ಬಿಡಕಂದ್ರೆ ಇವಳ ಕಾರಣ. ಇವಳ ಮಾಡಿದಲ್ಲ, ಮನೆ ಬಿಟ್ಟು ಆಚೆ ಹೊಡ್ತಿದ್ ಮೇಲೆ ಇನ್ನೇನೈತೆ? ಏನಕ್ಕೆ ಮನೆ ಬಿಟ್ಟು ಆಚೆ ಹೊಡಿಸ್ಲು? ಸರ್ ಏನಂತಾನು ಗೊತ್ತಿಲ್ಲ ಸರ್. ಇವಳು ಸಿಕ್ಕಾಪಟ್ಟೆ ರಾತ್ರಿ ಎಲ್ಲ ಫೋನ್ ಮಾಡಿರೋಳು. ನಾನು ಯಾರಪ್ಪ ಏನ್ ರಾತ್ರಿ ಎಲ್ಲ ಇಲ್ಲ, ಅಕ್ಕನ್ ಮಾಡ್ತಾ ಇದ್ದೀನಿ, ಅಮ್ಮನ ಮಾಡ್ತಾ ಇದ್ದೀನಿ, ಹಂಗೆ ಹಿಂಗೆ ಅಂತ ಹೇಳ್ತಾ ಇದ್ಲು. ಸರಿ, ನಾನು ಅದಕ್ಕೆ ತಲೆ ಬಿಸಿ ಮಾಡ್ಕೊಳ್ಳಿಲ್ಲ. ಸೈಟ್ ತಗೊಂಡ್ರಲ್ಲ ಸರ್, ಸೈಟ್ ಯಾರ ಹೆಸರಿಗೆ ತಗೊಂಡ್ರಿ? ಮನೆ ಯಾರ ಹೆಸರಿಗಿದೆ? ಎಲ್ಲ ಸೈಟು ಮನೆ ಎಲ್ಲ ಇಬ್ಬರ ಹೆಸರಿನಲ್ಲಿ ಇದೆ ಸರ್. ಯಾರಿಬ್ಬರ ಹೆಸರು? ನನ್ನ ಇವಳು ಚಿಕ್ಕವಳು ಇದ್ದಾಳಲ್ಲ, ಅವಳ ನಾಮಿನಿ ಮಾಡಿದ್ದೀನಿ. ಅವಳ ಹೆಸರು ನನ್ನ ಜಯಂತಿನಲ್ಲಿ ಮಾಡ್ತಿದ್ದೀನಿ ಸರ್ ಸೈಟು. ನಿಮ್ಮ ಹೆಸರಲ್ಲೂ ಇದೆಯಾ? ಹೌದು ಹೌದು ಸರ್. ನಿಮ್ಮ ಹೆಸರಲ್ಲಿ ಸೈಟ್ ಇಟ್ಕೊಂಡು ಮನೆ ಇಟ್ಕೊಂಡು ಭಿಕ್ಷೆ ಬೇಡ್ತಾ ಇದ್ದೀನಿ 5 ರೂಪಾಯಿ 10 ರೂಪಾಯಿ ಅಂತಿರಲ್ಲ ಸರ್. ರೂಮ್ ಬಾಡಿಗೆ ರೂಮ್ ಬೇಕಾದ್ರೆ ನಾನು ನಿಮಗೆ ಫೋಟೋನು ಇದೆ ಅದರಲ್ಲಿ ವಿಡಿಯೋ ಮಾಡಿ ರೂಮ್ನಲ್ಲಿ. ಈಗ ನೋಡಿ ಬಾಡಿಗೆ ಕಟ್ ಕಳಿಸ್ತಾ ಇವಾಗ ಬಂದ ನಿಮ್ಮ ಹತ್ರ ಫೋನ್ ಮಾಡಿಸ್ತಾ ಇದ್ದೆ. 8ನೇ ತಾರೀಕು ಕೊಡಬೇಕಾಗಿರೋದು. ಯಪ್ಪ ದುಡ್ಡಿಲ್ಲಪ್ಪ, ನಾನು ಬೇರೆ ಕಡೆ ಎಲ್ಲ ಅಡ್ಜಸ್ಟ್ ಮಾಡಿ ಕೊಡ್ತೀನಿ ಅಂತ ಹೇಳಿ ಆವಾಗ ಸರಿ ನಾನು ಎಲ್ಲ ಕೂಡಾಕಿದ್ದೆ 100 ಅದೆಲ್ಲ ಅಡ್ಜಸ್ಟ್ ಮಾಡಿ ನಮ್ಮ ಫ್ರೆಂಡ್ ಹತ್ರ ಒಂದು 1000 ರೂಪಾಯಿ ಇಸ್ಕೊಂಡು ಇವಾಗ ಬಾಡಿಗೆ ಕಟ್ ಕಳಿಸ್ತೇವೆ ಸರ್. 3000 ರೂಪಾಯಿ ಬಾಡಿಗೆ ಸರ್ ರೂಮ್ದು ನಂದು ಇಲ್ಲಿ. ಆಯ್ತು ಬನ್ನಿ. ಅದು ಸರ್ ಸಾಯಂಕಾಲ ಟೈಮ್ ಏನನ್ನ ಫ್ರೀ ಇದ್ರೆ ನಾನು ಫೋನ್ ಮಾಡ್ಕೋಬೋದಾ ಸರ್ ನಿಮಗೆ? ಇಲ್ಲ, ನಾಳೆ ಒಂದು 11 ಗಂಟೆಗೆ ಮಾಡಿ. ಇಲ್ಲ ನಾಳೆ 11 ಗಂಟೆಗೆ ಆಗಲ್ಲ ಸರ್. ನಾನು ಅದೇ ಲೈನ್ ಮೇಲೆ ಇರ್ತೀನಿ, ಭಿಕ್ಷಾ ಬೆಳ್ಕೊಂಡಿರ್ತೀನಿ. 12:30 1 ಗಂಟೆಗೆ ನಾನು ಕ್ಲಿಯರ್ ಆಗ್ತದೆ. ಸರಿ ಆಯ್ತು. ನಾನು ಆದ್ಮೇಲೆ ಸಾಯಂಕಾಲ ಟೈಮು ಯಾಕಂದ್ರೆ ನಾನು ರೂಮ್ನಲ್ಲಿ ಆರಾಮಾಗಿರ್ತೀನಲ್ಲ, ನೀವು ಸ್ವಲ್ಪ ಫ್ರೀಗಿರ್ತಾರಲ್ಲ, ಅದಕ್ಕೋಸ್ಕರ ಸರ್ ಕೇಳಿದ್ದು. ದಯವಿಟ್ಟು ಬೇಜಾರು ಮಾಡ್ಕೊಬಿಡಿ ಸರ್. ಆಯ್ತು ಮಾಡಿ ಸರ್, ನಿಮ್ಮಿಂದ ನಾನು ಒಂದು ದಾರಿ ತೋರಿಸ್ಬೇಕು ಸರ್. ನಾನು ಭಾಳ ದುಃಖದಲ್ಲಿದ್ದೆ. ಒಬ್ಬ ಗೋರ್ಮೆಂಟ್ ಅಫೀಷಿಯಲು ಭಿಕ್ಷಾ ಬಿಲ್ ತಿಂತಾನೆ ಅಂದ್ರೆ ನಿಮ್ಗೆ ಏನಾಗಿಸ್ಬೇಕು? ಅಳ್ಬೇಡಿ. ನನಗೆ ಭಾಳ ದ್ರೋಹ ಮಾಡಿಬಿಟ್ರು ಸರ್. ನಾನು 10 ಜನಕ್ಕೆ ಊಟ ಮಾಡಿಸ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದೆ. ಟಿಕೆಟ್ ಕಾಸಿಲ್ಲ ಅಂತ ನಾನು ಕೊಟ್ಟು ನನ್ನ ಬಸ್ಸಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೆ ಸರ್. ಇವತ್ತು ನನ್ನ ಪರಿಸ್ಥಿತಿ ಏನಾಯ್ತು ಸರ್? ಪರಿಸ್ಥಿತಿ ಏನಾಯ್ತು ಸರ್? ನಾನು ಬೆಂಗಳೂರಲ್ಲಿದ್ದು ಏನು ಮಾಡಲಿ? ಅದಕ್ಕೆ ನಾನು ಇಲ್ಲೇ ಇದ್ಬಿಟ್ಟೆ ಸರ್, ರೂಮ್ ಮಾಡ್ಕೊಂಡು. ಬನ್ನಿ, ನಾನು ಕರ್ಕೊಂಡು ಹೋಗಿ ಮನೆಗೆ ಬಿಡ್ತೀನಿ. ಇಲ್ಲ ಸರ್, ಅವ್ರು ಒಪ್ಪಲ್ಲ ಸರ್. ಅವಳು ಮನೆ ನಿಮ್ಮ ಹೆಸರಲ್ಲಿದೆ ತಾನೇ ಅಪ್ಪಾಜಿ? ಹೌದು ಸರ್. ನಾಟಕ ಸರ್. ಇವಾಗ ಏನ್ ಮಾಡ್ತಾರೆ ಎಲ್ಲ ಏನೇನು ಹೇಳಿದ್ ಬಂದೆ ಸ್ಟೇಷನ್ ಕಂಪ್ಲೇಂಟ್ ಕೊಂಡು ನಾನು ಆಲ್ರೆಡಿ ಕೇಸ್ ಹಾಕಿದ್ದೀನಿ ಸರ್. ಈಗ ಬನ್ರಿ, ನಾನು ಕರ್ಕೊಂಡು ಹೋಗಿ ಮನೆಗೆ ಬಿಡ್ತೀನಿ. ಆಯ್ತು ಸರ್, ನಾನು ಬರ್ತೀನಿ ಸರ್. ಬರ್ತೀನಿ. ಓಕೆ ಸರ್, ನಮಸ್ಕಾರ ಸರ್. ಆಯ್ತು ನಮಸ್ಕಾರ ಸರ್. ಬಹಳ ದುಃಖ ಆಗುತ್ತೆ ಸರ್. ಇವತ್ತು 1 ರೂಪಾಯಿ 2 ರೂಪಾಯಿ ಭಿಕ್ಷಾ ಬೆಳಿ ನಂದು ದೊಡ್ಡ ಹೆಂಡತಿಗೆ ಮೋಸ ಮಾಡಿದ್ದಲ್ಲ ಸರ್. ನಾನು ಅವಳಿಗೆ ಬಾಡಿಗೆ ಮನೇಲಿ ಇಟ್ಟೆ, ಇವಳಿಗೆ ಸ್ವಂತ ಮನೇಲಿ ಇಟ್ಟೆ. ತಪ್ಪು ತಾನೇ ಅದು? ತಪ್ಪು ಸರ್. ತಪ್ಪು ಸರ್. ಇವಳು ಬಂದಿದ್ದು ನನ್ನ ಮನೆ ಕಾಲಿಗೆ ಇಟ್ಕೊಳ್ಳೆ ನಾನು 4 ಗ್ರಾವಿಟಿ ಹೋಯ್ತು. ನಾನು ದೊಡ್ಡ ಹೆಂಡತಿಗೆ ಹಿಡ್ಕೊಂಡು ಹೊಡೆದ್ಲು ಸರ್. ಅವಾಗಲೇ ಅವಳು ಬೇಡ, ನೀನು ಬೇರೆ ಮಾಡಿಬಿಡು ಇವಳಿಗೆ ಅನ್ನಲು. ಅವಳಿಗೆ ಕೇಳಿಬಿಟ್ಟೆ ಮದುವೆ ಆಗಿದ್ದು. ಅವಳು ಯಾಕಂದ್ರೆ ಅವಳಿಗೆ ಹುಷಾರಿಲ್ಲ ಸರ್. ಅವಳೇ ಆಯ್ತು ಎಲ್ಲ ಮಾಡ್ಕೊಳ್ಳಿ ಅಂದ್ರು. ನೋಡ್ಬಿಟ್ಟು ನಾನು ಇದೇ ರೂಟ್ ಓಡಾಡ್ತಾ ಇದ್ದೆ. ನಮ್ಮ ಇಲ್ಲಿ ಫ್ರೆಂಡ್ಗಳು ಇದ್ರು ಸರ್. ಅವ್ರಿಗೆ ಹೇಳಿದ್ಮೇಲೆ ತೋರಿಸಿದ್ರು. ಮದುವೆ ಮಾಡಿ ಮನೆ ಕರ್ಕೊಂಡೋಗಿ 1 ವಾರ ಇತ್ತೆ ಸರ್. ವಾರ ಎಲ್ಲ ಗಲಾಟೆ. ಹೊಸ ಹೆಣ್ಣು ಹಿಡ್ಕೊಂಡು ಅವಳಿಗೆ ದೊಡ್ಡೊಳ್ಳಿಗೆ ಹೊಡಿಬೇಕಾದ್ರೆ ನನಗೆ ಎಷ್ಟು ಹೊಟ್ಟೆ ಉರಿತದೆ. ಆಮೇಲೆ ಅವಳೇನು ಹೇಳಿದ್ರು, ಬೇಡಪ್ಪ ಇವಳು ಮೊದಲನೇ ಹೆಂಡತಿ ಇರ್ಬೇಕಾದ್ರೆ ಎರಡನೇ ಹೆಂಡತಿ ಯಾಕೆ ಕಟ್ಕೊಂಡ್ರಿ ಅಪ್ಪಾಜಿ ನೀವು? ಸರ್, ಇವಳಿಗೆ ಹುಷಾರಿರ್ಲಿಲ್ಲ ಸರ್. ನಮ್ದು ಸ್ವಲ್ಪ ನಿಮ್ಮ ಹತ್ರ ಸುಳ್ಳು ಹೇಳಲ್ಲ. ಯಾಕಂದ್ರೆ ಸುಳ್ಳು ಹೇಳಿದ್ರೆ ಈ ಕತ್ತಿಗೆ ಚೂರಿ ಬರತ್ತಲ್ಲ, ಆಗ ಹೇಳ್ಬೇಕು ಹೊರತು ಬೇರೆ ಟೈಮ್ನಲ್ಲಿ ಸುಳ್ಳು ಹೇಳಕ್ಕಾಗಲ್ಲ ಸರ್. ನಾವು ಸುಳ್ಳು ಹೇಳೋರು ಅಲ್ಲ. ನಾನು ನಮಾಜಿಗೆ ಮಾಡ್ಕೊಂಡು ಆರಾಮಾಗಿದ್ದೀನಿ ಸರ್. 5 ಸಾರಿ ನಮಾಜಿಗೆ ಮಾಡ್ಕೊಳ್ತೀನಿ. ರೂಮ್ನಲ್ಲಿ ಬಂದು ರೂಮ್ ಬಿಟ್ಟು ಆಚೆ ಹೋಗಲ್ಲ ಸರ್. ಯಾರಾದ್ರೂ ಗುರ್ತಿರೋರು ನೋಡ್ತಾರೆ ಅಂತ ಹೇಳಿ ಅವ್ರಿಗೆಲ್ಲ ಹಳೆ ಬಟ್ಟೆ ವ್ಯಾಪಾರ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾರಲ್ಲ ಸರ್. ನಾನು ಇಲ್ಲಿ ಭಿಕ್ಷಾ ಬೀಳ್ತೀನಿ ಅಂದ್ರೆ ಅವ್ರಿಗೆ ಏನು ತಿಳ್ಕೊಳ್ಳಲ್ಲ. ಇವನ್ ಮನೆ ಇಟ್ಕೊಂಡು ಹೆಂಡತಿ ಬಿಟ್ಟು ಬಂದು ಹೆಂಡತಿ ಹೊಡೆದು ಓಡಿಸೋಳೆ ಅಂತ ಹೇಳಿಬಿಟ್ಟು ಎಲ್ಲ ಏನೇನು ಆಡ್ಕೊಳ್ತಾರೆ ಅಂತ ನಾನು ಹೋಗ್ತಾ ಇಲ್ಲ ಸರ್ ಕೆಳಗಡೆ. ಹಂಗಾಗಿದೆ ಸರ್ ನನ್ನ ಪೊಸಿಷನ್ನು. ಈ ನನ್ನ ಹೆಂಡತಿ ದೊಡ್ಡ ಹೆಂಡತಿಗೆ ಹೇಳೂ ಇಲ್ಲ ನಾನು. ಅದು ಇದ್ದೇಳಿ ನೀವು ಕೇಸ್ ಹಾಕ್ಬಿಟ್ಟಿದ್ದೀನಿ ಅಂದರೆ ಅವಳ ಹತ್ರ ಏನಿದೆ ಅಂತ ಹಾಕಿದ್ಯಾ? ಏನಕ್ಕೆ ಹೋಗುದ್ಬಿಡು, ಬಂದ್ಬಿಡು ನೀನು ಯಾಕಿದ್ಯಾ? ನನ್ನ ದೊಡ್ಡ ಹೆಂಡತಿ ಗೊತ್ತು ಸರ್ ನಾನು ಭಿಕ್ಷಾ ಬೀಳ್ತಾ ಇರೋದು. ಹೇಳ್ಬಿಟ್ಟೆ ಅವಳಿಗೆ ಭಿಕ್ಷಾ ಬೀಳ್ತಾ ಇದ್ದೀನಪ್ಪ ನೋಡಿ. ನಾನು ನಿಮ್ಗೆ ನಿಮ್ ದೊಡ್ಡ ಹೆಂಡತಿಗೂ ಕರೆಸ್ತೇನೆ, ಇವ್ರಿಗೂ ಕರೆಸ್ತೇನೆ. ನಿಮ್ಗೆ ಆ ಮನೆ ಏನಿದೆಯೋ ನಿಮ್ಮ ಹೆಸರಲ್ಲಿ ಇದೆ ತಾನೆ ಮನೆ, ನೀವು ತಲೆ ಕೆಡಿಸ್ಕೋಬೇಡಿ. ಹೌದು. ಮನೆ ನಿಮ್ಗೆ ಕೊಡಿಸ್ತೀನಿ.
ಆಯ್ತಾ ನೀವು ತಲೆ ಕೆಡಿಸ್ಕೋಬೇಡಿ, ನಾನು ನಿಮ್ಮ ಮಗನ ತರ ಬನ್ನಿ, ನಾನು ಮಾಡ್ಕೊಡ್ತೀನಿ. ಸರ್ ಇವರು ಕೇರಳದಲ್ಲಿ ಇರೋದು, ಕಾಸರಗೋಡಿನಲ್ಲಿ ಇರೋದು ಸರ್. ಇವಳು ಮನೆ ಇರೋದು ಕಾಸರಗೋಡು. ನಿಮಗೋಸ್ಕರ ಈ ಇಂಡಿಯಾದಲ್ಲಿ ಯಾವ ಮೂಲೆಯಲ್ಲಾದ್ರೂ ಇರ್ಲಿ, ನಾನು ಬರ್ತೀನಿ, ಬನ್ನಿ. ಸರ್ ಆಯ್ತು ಸರ್, ಏನಾರ ಮಾಡಿ ಸರ್. ಫಸ್ಟ್ ಮನೆ ಸೇಲ್ ಮಾಡಿಸ್ಬಿಡಿ ಸರ್, ಸಾಕು ನನಗೆ. ಸೇಲ್ ಮಾಡಿಸ್ಬಿಟ್ಟು ಅದು ಯಾರ್ಯಾರಿಗೆ ಏನು ಕೊಡಬೇಕು, ನೀವೆಷ್ಟೇ ಕೊಟ್ಟಿರೋ ತಗೋಬಿಟ್ಟು ನನಗೆ ಕೈ ಕೊಡಿ ಸಾಕು. ಅನ್ಬಾರ್ದು. ಬಹಳ ದುಃಖ ಆಗುತ್ತೆ ಸರ್ ನನಗೆ. ನಾನು 4 ಜನ ಅಲ್ಲಿ ಓಡಾಡ್ಕೊಂಡು ನ್ಯಾಯಗಳು ನಾನು ಮಾಡ್ತಾ ಇದ್ದೆ, ಇವತ್ತು ನನ್ನ ನ್ಯಾಯ ಬೇರೆಯವ್ರು ಬರ್ತಾ ಇದ್ದಾರಲ್ಲ ಸರ್ ಮಾಡೋಕ್ಕೆ. ಸರಿ ಆಯ್ತು, ನಾನು ಅರ್ಥ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಆ ಮನೆ ಮಾರಿಸಿ, ನಿಮ್ಗೆ ಏನ್ ಬೇಕೋ ಕೊಡ್ಸಿ, ನಿಮ್ಗೊಂದು ಒಳ್ಳೆ ಜೀವನ ನಡೆಸೋ ತರ ನಾನು ಮಾಡ್ಕೊಡ್ತೀನಿ. ಭಗವಂತ ಇದ್ದಾನೆ. ಸರ್ ನಮ್ಮ ವಿಡಿಯೋ ನೋಡಿದ್ಮೇಲೆ ನನಗೆ ಬಹಳ ಖುಷಿ ಆಯ್ತು ಸರ್. ಬಿಡಿ, ನಮ್ಮ ಅಣ್ಣಂದಿರಿದ್ದಾರೆ, ನಮ್ಮ ಊರ್ ಕಡೆಯವ್ರು ಇದ್ದಾರೆ, ಅವ್ರು ಏನಾದ್ರು ಮಾಡ್ತಾರೆ ಅಂತ ಹೇಳಿ ಚೆಕ್ ಅಂತ ಫೋನ್ ಮಾಡಿದ್ರು ಸರ್ ನಿಮಗೆ. ನಾನು ವಿಡಿಯೋದಲ್ಲಿ ಸ್ಕ್ರೀನ್ ಶಾಟ್ ತಗೊಂಡು, ನನಗೆ ಅದೆಲ್ಲ ಬರಲ್ಲ, ನಾನು ಬರ್ಕೊಬಿಟ್ಟು ಆಮೇಲೆ ನಿಮಗೆ ಫೋನ್ ಮಾಡಿದ್ರೆ ನೀವು ಎತ್ತಲಿಲ್ಲ. ಅವಾಗ ರೈನಲ್ಲಿ ಬರ್ತಾ ಇದ್ದೆ ನಾನು, ಕಾಂಜನ್ಗಾರ ಅಂತ ಇದೆ ಸರ್, ಅಲ್ಲಿಂದ ರೈನಲ್ಲಿ ಬಸ್ನಲ್ಲಿ 60 ರೂಪಾಯಿ ಆಗುತ್ತೆ, ಟ್ರೈನಲ್ಲಿ 30 ರೂಪಾಯಿ ಅಂತ ಹೇಳ್ಬಿಟ್ಟು ನಾನು ಅದ್ರಲ್ಲಿ ಬಂದ್ಬಿಡ್ತೀನಿ. ಅವಾಗ ವಾಟ್ಸಪ್ ಮಾಡಕ್ಕೆ ಬರಲ್ವಲ್ಲ, ಬೇರೆಯವ್ರ ಹತ್ರ ವಾಟ್ಸಪ್ ಮಾಡಿ ನಿಮಗೆ ವಾಟ್ಸಪ್ ನಾನು ಅದರಲ್ಲಿ ವಾಯ್ಸ್ ಕಳಿಸ್ದೆ ಸರ್ ನಿಮಗೆ. ಅದು ಇದೆಲ್ಲ ಹೇಳಿಲ್ಲ, ನಿಮಗೆ ಭೇಟಿ ಮಾಡಬೇಕು ಅಂತ ಸರ್. ಆಯ್ತು ಬನ್ನಿ, ನೀವು ಯಾವಾಗ ಬರ್ತೀರಾ ಬೆಂಗಳೂರು ಬನ್ನಿ, ಏನ್ ಬೇಕೋ ನಾನು ಮಾಡ್ಕೊಡ್ತೀನಿ. ನಿಮ್ ನೆಮ್ಮದಿಯಾಗಿ ಬದುಕೋ ತರ ನಾನು ಮಾಡಿ ಕೊಡ್ತೀನಿ ಸರ್. ನಿಮ್ಮ ಕಡೆ ನಿಮ್ಗೆ ನಿಮ್ಮ ಹತ್ರ ನಿಮ್ಮ ಪಕ್ಕಕ್ಕೆ ನೀವು ಸೇರಿಸ್ಕೊಳ್ಳಿ ಸರ್. ಏನು ನಾ ಮಾಡಿ ಒಂದು ಮೆಂಬರ್ಶಿಪ್ ಆದ್ರೂ ಕೊಟ್ಟು ನಿಮ್ಮನ್ನ ಕೈ ಕೆಳಗಡೆ ಇರೋಂಗೆ ನನ್ಗೆ ಒಂಚೂರು ಏನನ್ನ ಹೆಲ್ಪ್ ಮಾಡಿ ಸರ್. ನಿಮ್ಮಂತ ಕೈ ಕೆಳಗಡೆ ನಾವು ಇರ್ಬೇಕು ಅಪ್ಪಾಜಿ, ನಮ್ಮಂತ ಇರ್ಲಿ ಸರ್. ಇಲ್ಲ ನಿಮ್ಮ ಕೈ ಕೆಳಗಡೆ ನಾನು ಇರಬೇಕು, ಆ ಥರ ಇರಬೇಕು ಸರ್. ಯಾವ್ದು ನಾನು ನಿಮ್ಮ ಕಾರ್ಡ್ ಇಲ್ಲಿ ತೋರಿಸ್ಬಿಟ್ರೆ ಯಾವನು ನಾನು ಮಾತಾಡಬಾರ್ದು, ಆ ಥರ ನಮಗೊಂದು ಏನೋ ನನ್ನ ತಮ್ಮ ಸದ್ಯ ನನ್ನ ತಮ್ಮ ನಾನು ಓಡವು ನಮ್ಮ ತಾಯಿ ಹೊಟ್ಟೆ ಒಳಗೆ ಹುಟ್ಟಿದ ಇಬ್ಬರು ಒಂದೇ ತಾಯಿ ಹುಟ್ಟಿದ ಹೀಗೆ ತಿಳ್ಕೊಂಡಿದ್ದೀನಿ ಸರ್. ಅವು ಈಗ ನೋಡಿದ್ಮೇಲೆ ನನಗೆ ಅರ್ಥ ಆಯ್ತು, ಇಲ್ಲ ಇವ್ರ ಕಡೆಯಿಂದಲೇ ನಾವು ಇದಾಗಬೇಕು ಅಂತ. ಸರಿ ಮಾಡ್ಕೊಡ್ತೀನಿ, ಅಳಬಾರ್ದು. ಈಗ ಆರಾಮಾಗಿ ನಾನು ಸಿಕ್ಕಿದ್ದೀನಲ್ಲ, ಲೈನ್ಗೆ ಬಂದಿದ್ದೀನಲ್ಲ, ನಿಮ್ಮ ನಂಬರ್ ಸೇವ್ ಮಾಡ್ಕೊಳ್ತೀನಿ. ಬೆಂಗಳೂರು ಬನ್ನಿ, ಆರಾಮಾಗಿ ಬನ್ನಿ, ಆಯ್ತಾ? ಆಯ್ತು ಸರ್, ಆಯ್ತು. ನಮಸ್ಕಾರ ಸರ್. ಏನೋ ತಪ್ಪಿದ್ರೆ ಕ್ಷಮಿಸ್ಬಿಡಿ ಸರ್. ಏನು ತಪ್ಪಿಲ್ಲ ನಿಮ್ದು, ನೀವು ಬನ್ನಿ. ಅವ್ರಿಗೆ ಕಾರ್ಡ್ಸ್ ಎಲ್ಲ ಎತ್ಕೊಂಡ್ಬಿಟ್ಟು ಅದೆಲ್ಲ ಮಲಯಾಳಂದಲ್ಲಿ ಇದೆ ಸರ್. ಕಂದಾಯ ಇಲ್ಲಿವರೆಗೂ ನಾನೇ ಕಂದಾಯ ಫಟ್ಫಟ ಕಟ್ಟಿದ್ದೀನಿ. 2022 ಕಟ್ಟಿರೋದು ಅವಳ ಹತ್ರ ಐತೆ, ಕೊಟ್ಟಿಲ್ಲ ಏನೂ. ಲಾಯರ್ ಹೇಳಿದ್ದೀನಿ, ವಕೀಲರಿಗೆ, ರೀ ಅದೆಲ್ಲ ತಗ್ಸ್ಕೊಡಿ ಅಂತ. ಅವ್ರು ನನಗೆ ಬನ್ನಿ, ನಾನು ತಗ್ಸ್ತೀನಿ, ನಿಮ್ಮ ಮನೆ ನಿಮ್ಗೆ ತಗ್ಸ್ತೀನಿ ಸರ್. ಇದು ಎಲ್ಲ ಫೋಟೋ ಎಲ್ಲ ಕಳ್ಸಿದ್ದೀನಿ, ನಮ್ದು ವಕೀಲರದ್ದು ಕಾರ್ಡು ನಿಮ್ಗೆ ಕಳ್ಸಿದ್ದೀನಿ ನೋಡಿ. ನೀವೇನಾಗಿದ್ದು? ನಾನ್ ಡ್ರೈವರ್, KSRTC ಡ್ರೈವರ್ ಸರ್. KSRTC ಡ್ರೈವರ್? ಹೌದು ಸರ್. ಪೊಲೀಸ್ ಡ್ರೆಸ್ ಎಲ್ಲ ಹಾಕೊಂಡಿದ್ದೀರಿ? ಅದು ಅವಾರ್ಡ್ ಕೊಟ್ರಲ್ಲ ಸರ್, 2000ದಲ್ಲಿ ಅವಾರ್ಡ್ ಕೊಟ್ಟಿರೋದು. ಅದು ಏನ್ ಅವಾರ್ಡು? ಇದು ಆಕ್ಸಿಡೆಂಟ್ ಇಲ್ಲ, ಎಂಥದ್ದು ಇಲ್ಲ, ಡೀಸೆಲ್ ಒಳ್ಳೆ ಮೈಲೇಜು, ಅದಕ್ಕೆಲ್ಲ ನೋಡಿ ಗೋಲ್ಡ್ ಕೊಟ್ಟಿದ್ದು. 98ನಲ್ಲಿ ಸಿಲ್ವರ್ ಕೊಟ್ರು, ಇದು 2000ದಲ್ಲಿ ಬೆಳ್ಳಿ ಪದಕ ಕೊಟ್ರು. ಹೌದಾ? ಹೌದು ಸರ್. ಮತ್ತೆ ನಿಮ್ ಹೆಂಡತಿ, ನೀವು ಸರ್ಕಾರದಿಂದನೇ ನಿಮ್ಗೆ ಸರ್ ಬೆಳ್ಳಿ ಪದಕ ಕೊಟ್ರೆ, ಹಾ ನಿಮ್ ಹೆಂಡತಿ ನಿಮ್ಗೆ ಕೈಯಲ್ಲಿ ಪ್ಲೇಟ್ ಕೊಟ್ಬಿಟ್ಲಲ್ಲ? ಅಲ್ಲಲ್ಲ, ಇವಳು ಅವಾಗ ಇರ್ಲಿಲ್ವಲ್ಲ. ಇದೇ ಇವಳಿಗೆ ಹೇಳ್ತಾ ಇದ್ದೀನಿ ನಾನು. ದೊಡ್ಡಲ್ಲಿ ಇದ್ದಿದ್ದಲ್ಲ. ಅದೇ ಸರ್ಕಾರದಿಂದ ನಿಮ್ಗೆ ಗೋಲ್ಡ್ ಮೆಡಲ್ ಕೊಟ್ರೆ, ಇವಳ ನಿಮ್ ಕೈಯಲ್ಲಿ ಪ್ಲೇಟ್ ಕೊಟ್ಬಿಟ್ಲಲ್ಲ ಅನ್ನೋದು ಚಿಂತೆ ನನಗೆ. ಏನ್ ಮಾಡೋದು ಸರ್? ಇರಿ, ತಲೆ ಕೆಡ್ಸ್ಕೋಬೇಡಿ. ಒಂದು ಅಂದ್ರೆ ನಾನು ದೊಡ್ಡಂಟಿ ನಿಜವಾಗ್ಲೂ ನಾನು ಅವಳಿಗೆ ಬಹಳ ಮೋಸ ಮಾಡಿದೆ. ಆದ್ರೆ ಅವಳು ಇವಾಗ ಅಷ್ಟೇ ಚೆನ್ನಾಗಿ ನೋಡ್ತಾ ಇದ್ದಾಳೆ ಸರ್. ಹೋದ್ರೆ ಅದೇ ಏನು ಪ್ರಾಬ್ಲಮ್ ಇಲ್ಲ. ಆದ್ರೆ ಇವಳಿಗಂತೂ ಮೊನ್ನೆ ನಾನು ಹೇಳ್ಬಿಟ್ಟೆ, ಈ ತರ ನಾನು ಕೇಸ್ ಹಾಕಿದ್ದೀನಿ ಅಂತ. ಯಾವ್ದು ಮುಚ್ಚಿ ಮರ ಮಾಡಿ ಇರ್ಲಿಲ್ಲ, ಹೇಳ್ಬಿಟ್ಟೆ ನಾನು ಭಿಕ್ಷಾ ಬೀಳೋದು ಎಲ್ಲ ಹೇಳ್ಬಿಟ್ಟೆ ಸರ್. ಮಗನ್ಗೂ ಕೂತ್ಕೊಂಡು ಮುಂದೆ ಮಗ ಡಿಗ್ರಿ ಓದಿದ್ರು ಸರ್, 28 ಆಯ್ತು ಅವನ್ಗೆ ವಯಸ್ಸು, ಎಲ್ಲೂ ಕೆಲಸ ಸಿಗ್ತಾ ಇಲ್ಲ. ಹೌದಾ? ಅದೊಂದು ಪ್ರಾಬ್ಲಮ್. ನಿಮ್ ಮಗನಿಗೆ ನನ್ನ ನಂಬರ್ ಕೊಟ್ಟು ಫೋನ್ ಮಾಡಕ್ ಹೇಳಿ. ಸರ್ ಸರಿ ಸರ್. ನಾನು ಕೆಲಸ ಕೊಡ್ತೀನಿ. ಸರಿ ಸರ್. ಓಕೆನಾ ಸರ್? ಇದೊಂದು ಈ ಮನೆ ಸೇಲ್ ಮಾಡಿಸ್ಬಿಟ್ರೆ ನಾನು ಬಂದು ಬೆಂಗಳೂರಿನಲ್ಲಿ ಸೆಟ್ಲ್ ಆಗ್ಬಿಡ್ತೀನಿ ಸರ್. ಮಾಡಿಸ್ಕೊಡ್ತೀನಿ, ಬನ್ನಿ ಸರ್. ಅದನ್ನ ಸೇಲ್ಸ್ ಮಾಡ್ಬಿಡಿ ಸರ್. ಏನು ನೋಡಿ ನನಗೆ ಬಹಳ ದುಃಖ ಆಗ್ತದೆ. ಏನ್ ಸರ್, 1 ರೂಪಾಯಿ 2 ರೂಪಾಯಿಗೆಲ್ಲ ಕೈ ಚಾಚಬೇಕು. ಆಮೇಲೆ ಅಲ್ಲಿಂದ ಬರ್ತೀನಿ, ನಾವು 9 ಗಂಟೆಗೆ ಸ್ಟಾರ್ಟ್ ಮಾಡ್ತೀನಿ ಸರ್. 12 ಗಂಟೆ ಕ್ಲೋಸ್ ಮಾಡ್ಬಿಟ್ಟು ಮಸೀದಿಗೆ ಹೊರಟೋಗ್ಬಿಡ್ತೀನಿ. ಮಸೀದಿಲಿ ನಮಾಜಿ ಮಾಡ್ಕೊಂಡು ಟುವಾಲ್ ಹಾಸ್ಕೊಂಡು ಕೂತ್ಕೊಬಿಡ್ತೀನಿ.
ಏನೋ ಪುಣ್ಯಾತ್ಮರು ಏನೋ ಇಲ್ಲಿ ಏನು ಮೋಸ ಮಾಡ್ತಾ ಇಲ್ಲ, ಹೊಟ್ಟೆ ತುಂಬಿಸ್ತಾ ಇದಾರೆ. ಒಂದು 5, 10, 5 ಅದು ಹಾಕ್ತಾರೆ. ಒಂದು 150, 200 ಆಗ್ತಾ ಇದೆ. ಒಂದ್ ಮಸೀದಿಯಲ್ಲಿ ಒಂದ್ ಟೈಮ್ ಒಂದ್ ಮಸೀದಿಯಲ್ಲಿ 50 ಆಗ್ತದೆ, 100 ಆಯ್ತದೆ. ಅದು ನಾನು ಏರಿಯಾ ಮುಗಿಸ್ಕೊಂಡು ಹೋಗೋದು. ಹಂಗ್ ಮಾಡ್ಕೊಂಡು ಇವತ್ತು ನೋಡಿ ಏರಿಯಾದಲ್ಲಿ 300 ರೂಪಾಯಿ ಕೊಟ್ರು ಆಯ್ತು. ಆ ಮಸೀದಿಗೆ ಹೋದೆ 1 ಗಂಟೆಗೆ, ಅಲ್ಲಿ 12:45ಗೆ ಅಲ್ಲಿ ನಮಾಜಿ ಮಾಡ್ಕೊಂಡು ಬಂದು ಇಲ್ಲಿ ಮಸೀದಿಯಲ್ಲಿ ಕೂತ್ಕೊಂಡೆ ಸರ್. 220 ರೂಪಾಯಿ ಸಿಕ್ತು. ಇನ್ನೊಬ್ಬ ಬಚ್ಚಾಗಿ 150 ಹೋಯ್ತದೆ. ನಂದು ಟೀ, ಕಾಫಿ, ಸಿಗರೇಟ್ ಅಂತ ಹೇಳಿದ್ರೆ ಅದು 100 ರೂಪಾಯಿ ಹೋಯ್ತದೆ. 300 ರೂಪಾಯಿ ನನಗೆ ಡೈಲಿ ಖರ್ಚಿರುತ್ತೆ ಸರ್. ಹಂಗಾಗಿದೆ. ಇನ್ನು ಮನೆ ಬಾಡಿಗೆ ಅಂತ, ಈ ರೂಮ್ ಬಾಡಿಗೆ ಅಂತ ಡೈಲಿ 100 ರೂಪಾಯಿ ಎತ್ ಮಡಗ್ಬೇಕು. 3000 ರೂಪಾಯಿ ರೂಮ್ ಬಾಡಿಗೆ. ಬನ್ನಿ ನಾನು ಮಾಡಿಸ್ಕೊಡ್ತೀನಿ. ಬನ್ನಿ, ನಿಮ್ ಮಗನ್ಗೆ ನನ್ನ ನಂಬರ್ ಕೊಟ್ಟು ಫೋನ್ ಮಾಡಕ್ ಹೇಳಿ, ನಾನು ಕೆಲಸ ಕೊಡ್ತೀನಿ. ನಿಮ್ಗೆ ಆ ಮನೆ ವಾಪಸ್ ತಿರ್ಗಿಸಿ ಕೊಡಿಸ್ತೀನಿ. ಬನ್ನಿ. ಸರಿ ಸರ್, ಸರಿ ಸರ್. ಈ ಮನೆದು ಇನ್ನೊಂದು ನನ್ನ ಮಗನ ಹತ್ರನು ಹೇಳಿಲ್ಲ, ನನ್ನ ದೊಡ್ಡ ಹೆಂಡತಿ ಹತ್ರನು ಹೇಳಿಲ್ಲ. ಕೇಸ್ ಹಾಕಿದ್ದೀನಿ ಕಣೆ. ಅವಳು ನನ್ಗೆ ಡೈವರ್ಸ್ ಕೊಡು ಅಂದ್ಲು. ಅವಳೇ ಸರ್ ಹೇಳಿದ್ದು, ಡೈವರ್ಸ್ ಕೊಟ್ಬಿಡು, ನಿನ್ ವಯಸ್ಸಾಯ್ತು, ನಿನ್ ಮುತ್ಕ, ನಿನ್ ಜೊತೆ ನಾನು ಓಡಾಡಕ್ ಆಗಲ್ಲ. ನೋಡ್ದೆ ನಾನು ಫೋಟೋ ನೋಡ್ದೆ, ಡಿಂಗರ್ ಬಿಲ್ಲಿದು. ಎರಡು ಮಕ್ಳಾಗೋವರ್ಗುವೆ ನಾನ್ ಮುತ್ಕ ಆಗಿಲ್ಲ. ಮನೆ ಕಟ್ಕೊಡ್ಬೇಕಾದ್ರೂ ಮುತ್ಕ ಆಗಿಲ್ಲ. ಆ ಮನೆಗ್ ಸೇರ್ಬೇಕಾದ್ರೂ ಆಗಿಲ್ಲ. ಮನೆ ಎಲ್ಲ ಫಿನಿಶಿಂಗ್ ಆದ್ಮೇಲೆ ನಾನು ಮುತ್ಕ ಆಗ್ಬಿಟ್ರೆ ಏನ್ ಸರ್? ನಂದು ಇಷ್ಟ ಆಯ್ತಾ? ನಂದಾಗಿದ್ದು 15 ದಿವಸಗೆ ಅವ್ರ ಅಕ್ಕನೂ ಹಂಗೇನೆ. ಅವ್ರ ಅಕ್ಕನೂ ಹಂಗೆ ಓಡಿಸ್ಬಿಡ್ಲಿ, ನೀನ್ ಮುತ್ಕ ಆಗ್ಬಿಟ್ಟಿದ್ಯಾ ಹೋಗು ಅಂತ ಹೇಳಿ. 2 ಮಕ್ಳಿಗೆ ಮದ್ವೆ ಮಾಡಿದಾನೆ. ಇವಾಗ ಜೊತೆಲಿ ಇಬ್ರು ಇದಾರಲ್ಲ, ನಮ್ಮ ಅತ್ತೆ ಅವಳೇ ಎಲ್ಲ ಬೀಜ ಹಾಕಿರೋದು. ಅವ್ರ ಜೊತೆಲಿ ಕೂತ್ಕೊಂಡು ಒಂದ್ ಫೋಟೋ ಹಾಕಿದೀನಿ. ಅವ್ರ ತಾಯಿ ಅವಳು. ಅದು ಇವನು ಏನಾಗಿದೆ ಸರ್, ನಮ್ಮ ಮಾವ ಒಳ್ಳೆಯವನು ಸರ್, ನನ್ ಕಡೆ ಇದಾನ ಅವನು. ಇದು ಆಕ್ಚುಲಿ ಏನಾಗಿದೆ, ಸ್ವಲ್ಪ ಹೇಳ್ಬೋದಾ? ಅದು ಸ್ಟೋರಿ ಹೇಳ್ಬೋದಾ ನಿಮ್ಗೆ? ಏನ ಬೇಜಾರಾಗುತ್ತಾ? ಏನಿಲ್ಲ, ಒಂದ್ ಕೆಲಸ ಮಾಡಿ ನೋಡಿ ಸರ್, ಏನು ಆಗಿಲ್ಲ ಅವ್ರದ್ದು. ಇವ್ರ ಅಮ್ಮ ನನಗ್ ಮದ್ವೆ ಮಾಡ್ಕೊಟ್ಟಿಲ್ಲ ಸರ್. ಇವ್ರ ಅಪ್ಪ ನನಗ್ ಮದ್ವೆ ಮಾಡ್ಕೊಟ್ಟಿರೋದು. ಇವಳು ಯಾರಿಗೋ ಬೇರೆಯವ್ರ ಲೈನ್ ಹೊಡಿತಾ ಇದ್ಲು. ಯಾರು? ನಮ್ಮ ಅತ್ತೆ. ಗಂಡ ಎಲ್ಲೋ ಹೋಗ್ಬಿಟ್ಟು ಅವ್ನ ಅಡಿಗೆ ಭಟ್ರ, ಅವನು ಅಡಿಗೆ ಮಾಡ್ಕೊಂಡ್ ಬರ್ಬೇಕಾದ್ರೆ ಹೊಡಿತಾ ಇದ್ಲ. ಬೇರೋನ್ಗೆ ಇಟ್ಕೊಂಡಿದ್ಲ ಅವಳು. ನಾ ಕಣ್ಣಾರ ನೋಡ್ಬಿಟ್ಟ ನಮ್ಮ ಮಾವ ಒಂದ್ ದಿವ್ಸ. ಯಾರು? ನಾನ್ ಮದ್ವೆ ಆಗೋ ಮುಂಚೆ ನಮ್ಮ ಮಾವ ನೋಡ್ಕೊಬಿಟ್ಟಿವನೆ. ಸರಿ. ನೋಡ್ಕೊಬಿಟ್ಟು ಏನ್ ಮಾಡ್ಯವನೆ, ಹೊಡೆದು ಅದು ಇದು ಗಲಾಟೆ ಮಾಡ್ಬಿಟ್ಟವನೆ. ಇವಳು ಏನ್ ಮಾಡಿರಲ್ಲ, ಅವ್ನಿಗೆ ಕರ್ಕೊಂಡು ಸೀದಾ ಬೇರೆ ಕಡೆ ಹೋಗ್ಬಿಟ್ಟಿದ್ದಾಳೆ. ಇವಳು ಮದ್ವೆ ಆಗ್ಬೇಕಾಗಿತ್ತಲ್ವಾ, ಇವನ್ ಕರ್ಕೊಂಡು ಹೋಗಿ ಅವ್ರ ಅಕ್ಕನ ಮನೆಯಲ್ಲಿ ಬಿಟ್ಬಿಟ್ಟಿದ್ದ. ಚಿಕ್ಕಮ್ಮನ ಮನೇಲಿ ಬಿಟ್ಟಿದ್ದ. ಸರಿ, ನನ್ಗೆ ನೆಂಟಿ ಸಣ್ಣ ಆಯ್ತು 2007ರಲ್ಲಿ. ಅವಾಗ ನಾನು 2004ರಲ್ಲಿ ನನಗೆ ಮದುವೆ ಮಾಡ್ಕೊಟ್ರು. ನಾನೇನು ತಗೊಂಡಿಲ್ಲ, ಅವರು ಏನು ಕೊಟ್ಟಿಲ್ಲ. ಸಿಂಪಲ್ ಆಗಿ ಅವರು ತಂಗಿ ಮನೆ ಹತ್ರ ಕರ್ಕೊಂಡು ಹೋಗಿ ಅಲ್ಲಿ ನಿಕಾ ಮಾಡಿ ಕೊಟ್ಟಿದ್ದು ಸರ್. ಆ ನಿಕಾ ಪೇಪರು ನನಗೆ ಕೊಟ್ಟಿಲ್ಲ ಇವಳು. ಇನ್ನ ಪೇಪರು ಕೊಟ್ಟಿಲ್ಲ, ಇದು ನಂದು ಜಮೀನಿಂದು ಏನೇನು ಕೊಟ್ಟಿಲ್ಲ ಸರ್. ಎಲ್ಲ ಆ ಮನೇಲಿ ಅವಳದ್ದು ಏನಂತ, ನಂದು ಏನಂತ ಇವಾಗ ಸೇರ್ತಾನೆ. ನಾನು ಕಷ್ಟ ಬಿದ್ದು, ರಾತ್ರಿ ಆಗ್ಲೂ ಕಷ್ಟ ಬಿದ್ದು ನಾನು ತಗೊಂಡು ನನ್ನ ಮನೆಗೆ ಹಾಕಿರೋದ್ನ ಆ ಮನೆಯಲ್ಲಿ ಒಂದ್ ಪದಾರ್ಥನೂ ನಾನು ಕೊಡಲ್ಲ. ಹಂಗ್ ಮಾಡ್ಬೇಕು. 3 ಮಂಚ, 2 ಬನ್ನಿ ಅಪ್ಪಾಜಿ ಮಾಡೋಣ ಬನ್ನಿ. ಎಲ್ಲ ಹೊಸ ಬೀರುಗಳು, ಮಂಚಗಳು, 2 ದಿವಾನ್ ಕಟ್ಟಿದೆ, ಒಂದು ದೊಡ್ಡದು ಮಂಚ ಇದೆ. ರಾಮನಗರದ ಮಾಡ್ತಿರೋದು ಅದು. ಇವಳು ರಾಮನಗರಲ್ಲಿ ಇದ್ಲು ಸರ್. ನನ್ ಮಗ ಸತ್ತೋಗ್ಬಿಡ್ತಾ ಇದ್ದ. ನಾನು ದೊಡ್ಡ ಹೆಂಡತಿನ ಕರ್ಸ್ಕೊಂಡು ರೆಡಿ ಮಾಡಿದ್ಮೇಲೆ 1 ವಾರ ರೆಡಿ ಮಾಡಿಸ್ಬಿಟ್ಲು ನಾನು ದೊಡ್ಡ ಹೆಂಡತಿ. ಅವಳಿಗೆ ಹೇಳ್ಕೊಂಡು ನೋಡ್ಬಿಡ್ಲ, ಅವಳು ಸರಿ ಇಲ್ಲ ಅಂತಲ್ಲ, ನೀನು ಬೇರೆ ಮನೆ ಮಡಗ್ಬಿಡು ಅಂತ ಹೇಳ್ಬಿಟ್ಟು ಇದ್ ಮಾಡಿ ನಾನು ರಾಮನಗರಲ್ಲಿ ಇಟ್ಟಿದ್ದೆ ಸರ್. 2005ರಿಂದ ಎಂಡು ನಾನು ರಾಮನಗರಲ್ಲಿ 15ವರೆಗೂ ಇಟ್ಟಿದ್ದೆ ಸರ್. ನಾನು ರಿಟೈರ್ಡ್ ಆಗೋ ಟೈಮ್ನಲ್ಲಿ ಏನಾಯ್ತು ಅಂದ್ರೆ, ಅವ್ರನ್ನ ಯಾರಿದ್ದಾರೆ ಅವ್ರ ಕಡೆಯವರು ಬೇಡ ಅಂತೇಳಿ ನಾನೇ ಇದ್ ಮಾಡಿ ತಗೊಂಡ್ ಬಂದು ಇಲ್ಲಿ ಬಾಡಿಗೆ ಮನೆ ಮಾಡಿ ಇಟ್ಟಿದ್ದೆ. ಅವ್ರ ಮನೆ, ಅವ್ರ ತಾಯಿ ಮನೆ ಪಕ್ಕದಲ್ಲೇನೆ. ನಾನ್ ಯಾವಾಗ ಬಂದ್ರೂ ಮನೇಲಿ ಇರ್ತಿರ್ಲಿಲ್ಲ ಇವಳು. ಅಲ್ಲಿ ಬಹಳ ಚೆನ್ನಾಗಿದ್ದು ಸರ್, ಬಹಳ ಚೆನ್ನಾಗಿದ್ಲು. ಬೆಂಗಳೂರಿನಲ್ಲಿ ಎಂತದ್ದು ಏನು ಇಲ್ಲ, ಕಿಮ್ಮಿಕ್ ಅಂತಿರ್ಲಿಲ್ಲ. ಇಲ್ಲಿ ಮನೆ ಕಟ್ಸಿದಿರಲ್ಲ ಸರ್, ಮನೆ ಕಟ್ಸಿದ್ವಿ. ಅದ್ರದ್ದು ಬೆಲೆ ಎಷ್ಟು ಬಾಳುತ್ತೆ ಸರ್? ಇವಾಗ ಹೋಗುತ್ತೆ, ಒಂದು 30 ಲಕ್ಷಕ್ಕೆ ಹೋಗುತ್ತೆ ಸರ್. 30 ಲಕ್ಷಕ್ಕೆ ಹೋಗುತ್ತೆ. ನಾನು 35 ಲಕ್ಷ ನಾನು ಖರ್ಚು ಮಾಡಿದೀನಿ ಸರ್ ಆ ಮನೆಗೆ.
35 ಲಕ್ಷ ಖರ್ಚು ಮಾಡಿದೀರಾ ಅಂದ್ರೆ ಈಗ 30 ಲಕ್ಷಕ್ಕೆ ಹೆಂಗ್ ಹೋಗುತ್ತೆ? ಇನ್ನೂ ಜಾಸ್ತಿನೇ ಹೋಗುತ್ತಲ್ಲ. ಜಾಸ್ತಿನೇ ಹೋಗುತ್ತೆ ಅಲ್ಲ. ನನ್ನ ಐಡಿಯಾ 30 ಬಂದ್ರೆ ಸಾಕು, ನಾನು ಕೊಟ್ಬಿಟ್ಟು ಅಲ್ಲ ತಲೆ ತೊಗೊಂಡು ಇವಳು ಅರ್ಧ ಬೇಕಾದ್ರೆ ಕೊಟ್ಟೆ ಹೊರಟೋಗ್ಬಿಡೋಣ ಅಂತ ಐಡಿಯಾ ಮಾಡ್ಬಿಟ್ಟಿದ್ದೀನಿ ನಾನು. ಹಂಗ ಅಷ್ಟು ಮನ್ಸು ಬೇಜಾರಾಗ್ಬಿಟ್ಟಿದೆ. ಏನು ಬೇಡ ಬನ್ನಿ ಸರ್, ನಾನು ಮಾಡ್ಕೊಡ್ತೀನಿ. ಏನೋ ನಿಮಗೆ ಕೈ ಮುಗಿದ್ ಕೇಳ್ತೀನಿ, ನೀವೇ ನನಗೆ ದೇವರು, ತಮ್ಮ ಎಲ್ಲ ನೀವೇ, ಅಕ್ಕ ತಂಗಿ ತಾಯಿ ತಂದೆ ಎಲ್ಲ ನೀವೇನೆ, ನನ್ಗೆ ಇನ್ಯಾರು ಇಲ್ಲ ನನ್ನ ಕಡೆ. ಬನ್ನಿ ಬನ್ನಿ ಬನ್ನಿ, ನೀವ್ ಏನ್ ಮಾಡ್ತೀರೋ ಏನಿಲ್ಲೋ ಇದು ನಿಮಗೆ ಬಿಟ್ಟಿದ್ದು. ಮಾಡೋಣ ಮಾಡೋಣ ಬನ್ನಿ. ಸರಿ ಸರ್, ಆಯ್ತು ಸರ್. ಊಟ ಆಯ್ತಾ ಸರ್? ಇನ್ನೂ ಇಲ್ಲ ರೀ, ಇನ್ನೂ ಆಫೀಸಲ್ಲೇ ಇದ್ದೀನಿ. ಹೌದಾ? ನಾನು ಈಗ ನಾನು ಫೋನ್ ಮಾಡಿ ನೋಡ್ದೆ, ಬಿಸಿ ಇತ್ತು. ಆಮೇಲೆ ಮಲ್ಗನ ಅಂತ ಮಲಗಿದ್ದೆ, ನೀವು ಚಕ್ಕಂತ ಹಿಂದಿನ ಫೋನ್ ಮಾಡಿದ್ರಿ ಸರ್. ಸರಿ ಆಯ್ತು. ತುಂಬಾ ಸಂತೋಷ ಆಗುತ್ತೆ ನನ್ಗೆ ನಿಜವಾಗ್ಲು. ನಾನು ನಿಮಗೆ ಎಲ್ಲಾ ಮಾಡಿದ್ಮೇಲೆ ನನಗೆ ಎಷ್ಟು ಸಂತೋಷ ಆಗ್ತಾ ಇದೆ ಗೊತ್ತಾ? ಅಷ್ಟು ಸಂತೋಷ ಆಗ್ತಾ ಇದೆ. ಏನು ನೋಡಿ, ಈಗ ನನ್ನ ಮಗನಿಗೆ ಫೋನ್ ನಂಬರ್ ಕೊಡ್ತೀನಿ ಸರ್ ನಿಮ್ದು. ಸರಿ ಸರ್, ಆಯ್ತು ಸರ್, ಆಯ್ತು. ನಮಸ್ಕಾರ ಸರ್, ನಮಸ್ಕಾರ. ಆಮೇಲೆ ಇನ್ನೊಂದು, ಅವಳು ಏನ್ ಹೇಳಿದಾರೆ ಗೊತ್ತಾ ನಿಮ್ಗೆ? ಡೈವರ್ಸ್ ಕೊಡು, ತಲಾಕ್ ಕೊಡು ಅಂತ ಅವಳು ಕೇಳಿರೋದು, ನಾನ್ ಕೇಳಿಲ್ಲ. ಅವ್ರ ಅಪ್ಪನ ಜೊತೆನೂ ಕರ್ಕೊಂಡು ಹೋಗಿದ್ಲು. ಅಮ್ಮ ಮಗಳು, ಅವ್ರ ಅಮ್ಮಂದೇ ಎಲ್ಲ ಕಟ. ಅವಳ್ದು 70 ವರ್ಷ ಆಗಿದೆ. ಪಾಸ್ಪೋರ್ಟ್ ಮಾಡಿಸ್ಬಿಟ್ಟು ಕಡಿಮೆ ಏಜ್ ಹಾಕ್ಸಿ ಬೋಗಸ್ ಸರ್ಟಿಫಿಕೇಟ್ ಮಾಡಿಸಿ ಅವಳಿಗೆ ದುಬೈ ಕಳ್ಸಿದಾಳೆ. ಆ ದುಬೈಗೆ ಇವಳು ಹೋದ್ಮೇಲೆ ನನ್ಗೆ ಈ ತರ, ಇಡೀ ದೇಶದಲ್ಲೇ ನೀವು ನಂಬರ್ 1 ಆಗಿದ್ದೀರಾ. ದೇವ್ರಿದಾನೆ ನೋಡಿ. ನಾವು ಯಾಕೆಂದ್ರೆ ನಮ್ ಚಾಮುಂಡೇಶ್ವರಿ ನಮ್ಗೆ ಬಿಟ್ಕೊಡಲ್ಲ. ಚಾಮುಂಡೇಶ್ವರಿ ಮುಸ್ಲಿಂ ಅವರಾಗಿ ಚಾಮುಂಡೇಶ್ವರಿ ಅಂತ ಹೇಳ್ತಿರೋದು ಸರ್. ನಾನು ಪೂಜೆ ಮಾಡ್ತೀನಿ ಸರ್, ವರ್ಷಕ್ಕೆ ಒಂದ್ಸರಿ ಹೋಗಿ ಪೂಜೆ ಮಾಡ್ಕೊಂಡ್ ಬರ್ತೀನಿ. ವರ್ಷಕ್ಕೆ ಒಂದ್ಸರಿ ನಾವು ಫ್ರೆಂಡ್ಗಳು ಹೋದ್ರೆ ಫಸ್ಟ್ ಪೂಜೆ ನಂದೇನೆ ಮಾಡ್ಸೋದು. ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ಸರ್. ನಮ್ ಚಾಮುಂಡೇಶ್ವರಿ ಇರೋವರೆಗೂ ನನ್ಗೇನೋ ಭಯ ಇಲ್ಲ ಸರ್. ನಿಮ್ ಹತ್ರ ಒಳ್ಳೆ ಮನ್ಸಿದೆ, ನಿಮ್ಗೆ ಒಳ್ಳೇದಾಗುತ್ತೆ, ಬನ್ನಿ ಸರ್. ಏನೋ ಇವಾಗ ಅವಳಿಗೆ ಏನ್ ಮಾಡ್ಬೇಕು ಹೇಳ್ಬಿಡಿ ಸರ್. ನಾನಂತೂ ಅವಳಿಗೆ ಏನೋ ಮಾಡಲ್ಲ. ಇವಾಗ ನಾನು ದಿಲ್ಲಿಂದ ಹೈಕೊಂಡಿಂದ ಸುಬ್ರಹ್ಮಣ್ಯದಿಂದ ಫೋನ್ ಬಂದಿದೆ, ಫೀಸ್ ಕೊಡ್ಬೇಡಿ, ನೀವ್ ಏನಿದೆ ಆ ವಕೀಲರು ಯಾರಿದ್ದಾರೆ ಫಸ್ಟ್ ನಿಂದ ಲಾಸ್ಟ್ ವರ್ಗು ಏನ್ ಕೇಸ್ ಹಾಕಿದ್ರ ಅದು ನನಗೆ ಜೆರಾಕ್ಸ್ ಕಳಿಸಿ ಅಂತ ಹೇಳಿದ್ರ. ಫೀಸ್ ಏನು ಇಲ್ಲ. ಸುಪ್ರೀಂ ಕೋರ್ಟ್ ಸರ್. ನಮ್ಗೇನ್ ಕೊಡ್ತೀರಾ ಸರ್? ನಾನು ನಿಜವಾಗ್ಲೂ ನಾನು ಪ್ರಾಣನೇ ಕೊಡ್ತೀನಿ. ಅಯ್ಯಯ್ಯೋ ಅಯ್ಯಯ್ಯೋ ಅಯ್ಯಯ್ಯೋ, ಪ್ರಾಣ ಬೇಡ ನಮ್ಗೆ, ನನ್ಗೆ ನಿಮ್ ಪ್ರೀತಿ ಕೊಡಿ ಸಾಕು. ಒಂದ್ ಕೆಲಸ ಮಾಡಿ, ಪ್ರೀತಿನೂ ಕೊಡ್ತೀನಿ. ಈ ಮನೆ ದುಡ್ಡು ನನಗೆ ಬೇಕಾಗೇ ಇಲ್ಲ, ನೀವೇ ಎತ್ಕೊಬಿಡಿ, ನನಗೆ ಬೇಕಾಗಿಲ್ಲ. ನಿಮ್ ಒಳ್ಳೆ ಮನ್ಸಿಗೆ ತುಂಬು ಹೃದಯದ ಧನ್ಯವಾದಗಳು ಸರ್. ಬನ್ನಿ. ನೀವು, ನನಗೇನ್ ಆಸೆ ಅಂದ್ರೆ ನಿಮ್ಗೆ ಭಿಕ್ಷೆ ಬೇಡೋದನ್ನ ಬಿಡಿಸ್ಬೇಕು. ನಿಮ್ ಮನೇಲಿ ನೀವು ಮುಂಚೆ ಹೆಂಗಿದ್ರಲ್ಲ ರಾಜನ್ ತರ, ಆ ತರ ಇರ್ಬೇಕು, ಇಡ್ಬೇಕು ಅನ್ನೋ ಆಸೆ. ನಾನು ಅದನ್ನ ಮಾಡ್ತೀನಿ, ನಾನು ಅದನ್ನ ಮಾಡೇ ಮಾಡ್ತೀನಿ, ಮಾಡ್ಲೇಬೇಕಂತ. ಇವಳು ದಾರಿ ತಪ್ಪಿಸ್ಬೇಕು ಸರ್. ಇವಳು ತಲ್ಲಾ ಕೊಡು ಅದ್ ಕೊಡು, ಇವಳ್ದು 2 ರಿಲೇಷನ್ ಇದೆ ಸರ್ ಹೊರಗಡೆ. ಮಾಡೋಣ ಬನ್ನಿ. ಒಳಗಡೆ ಒಂದ್ ಮುಖ, ಆಚೆ ಒಂದ್ ಮುಖ ಇಟ್ಕೊಂಡು ಆಟ ಆಡ್ತಾರಲ್ಲ ಅವ್ರಿಗೆಲ್ಲ ಹೆಂಗ್ ಬಿಸಿ ಮುಡ್ಸ್ಬೇಕು ಹಂಗ್ ಬಿಸಿ ಮುಡ್ಸೋಣ. ಬನ್ನಿ ಅಪ್ಪಾಜಿ ನೀವು. ನಂದು ಲೈಫ್ ನಿಜವಾಗ್ಲೂ, ಯಾಕಂದ್ರೆ ನೀವು ಏನ್ ಕೆಲಸ ಮಾಡ್ತಾ ಇದ್ದಿದ್ದಂತ ಹೇಳಿದ್ ನನ್ಗೆ ಸರ್? KSRTC ಓಲ್ವೋ ಡ್ರೈವರ್ ಸರ್. ಒಳ್ಳೆ ಗಾಡಿ ಓಡಿಸ್ತಾ ಇದ್ದವನು. ಹೌದು, ಓಲ್ವೋ ಡ್ರೈವರ್. ಎಷ್ಟಿತ್ತು ಸಂಬಳ ಅವಾಗ ನಿಮ್ಗೆ? ಅವಾಗ ಸರ್ ನನ್ಗೆ ಒಂದು 60ರಿಂದ 70 ಸಿಗ್ತಾ ಇತ್ತು ಸರ್. ಎಲ್ಲ ಇವಳ ಕೈಲೇ ತಂದು ಕೊಡ್ತಾ ಇದ್ದೆ ನಾನು. 60ರಿಂದ 70 ಸಾವಿರ ಬರ್ತಿತ್ತ? ಹೌದೌದು. ಹೌದಾ? ಓಟಿ ಇತ್ತಲ್ಲ, ಬಾಂಬೆ ಪೂನಾ ರೂಟ್. ಓಟಿಗೆ ಸುಮಾರು ಒಂದು 5,000 ರೂಪಾಯಿ ಬರೋದು ಸರ್. ಬನ್ನಿ 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 ಅಪ್ಪಾಜಿ, ನಿಮ್ ಮನೆ ನಿಮ್ಗೆ ಎಲ್ಲೂ ಹೋಗಲ್ಲ, ನಿಮ್ ಮನೆ ನಿಮ್ಗೆ ಸಿಗುತ್ತೆ, ಆಯ್ತಾ? ನೀವು ನೆಮ್ಮದಿಯಾಗಿರ್ತೀರ. ನಾನು ನಿಮಗ್ ಮಾತಾಡ್ಬೇಕಾದ್ರೆ ನಿಮಗ್ ಟೈಮಿಂಗ್ಸ್ ಕೊಡಿ, ಯಾವ ಟೈಮ್ನಲ್ಲಿ ನಾನು ಫೋನ್ ಮಾಡ್ಬೇಕು ಅಂತ ಹೇಳ್ಬೇಕು. ಯಾಕಂತ ಹೇಳಿದ್ರೆ ನನ್ನ ತಮ್ಮನಿಗೆ ಮಾತಾಡ್ಲಿಲ್ಲ ಅಂದ್ರೆ ನನಗೆ ಹೃದಯ ನಾನು ಬಹಳ ಸೊಕ್ಕೋಗ್ಬಿಡುತ್ತೆ ಸರ್. ತಲೆ ಕೆಡ್ಸ್ಕೋಬೇಡಿ. ನನಗೆ ನೋಡಿ, ಚಾಮುಂಡೇಶ್ವರಿ ಒಂದು ಯಡಿಯೂರು ಅಟ್ಟಿಲಕ್ಕಮ್ಮ, ಜಲ್ಗೇರಮ್ಮ, ಅವ್ರಿಗೆ 3 ಬಿಟ್ಟು ನಾನು ಹೋಗಲ್ಲ ಸರ್. ಯಾಕಂದ್ರೆ ನನ್ನ ಕಾಪಾಡಿದ್ದೆ ಅಟ್ಟಿಲಕ್ಕಮ್ಮ, ಜಲ್ಗೇರಮ್ಮ. ಚಿಕ್ಕ ವಯಸ್ಸಿನಲ್ಲಿ ನಮ್ ತಾಯಿ ತಗೊಂಡೋಗಿ ನನ್ಗೆ ಅಲ್ಲಿ ಮಲಗಿಸ್ಬಿಟ್ರು. ಚಿಕ್ಕ ವಯಸ್ಸು ಅಂದ್ರೆ ಒಂದು 5 ವರ್ಷ 6 ವರ್ಷ ಇತ್ತು ಸರ್ ನನ್ಗೆ. ಆ ನದಿಲಿ ನೀರ್ ಬರುತ್ತಲ್ಲ, ಆ ನದಿಲಿ ನೀರ್ ತಗೊಂಡ್ ಬಂದು ಬೇರೆ ಮನೆಯಲ್ಲಿ ಹೋಗಿ ನಮ್ ತಾಯಿ ಅಕ್ಕಿ ಇಸ್ಕೊಂಡ್ ಬಂದು ನನಗೆ ಅಡಿಗೆ ಮಾಡಿ, ಮಗ ಸತ್ತೋಗ್ಬಿಡ್ತಾನೆ ಅಂತ ಹೇಳ್ಬಿಟ್ಟು ನಾನು ತಿನ್ಸಿ, ಆ ಜಲ್ಗೇರಮ್ಮ ಅಟ್ಟಿಲಕ್ಕಮ್ಮ ನನಗೆ ಕಾಪಾಡಿದ್ದಾರೆ. ಬಟ್ ನಾನು ಮರೆಯಲ್ಲ ಸರ್. ನಮ್ಮ ದೇವ್ರು ನನಗೆ ಒಳ್ಳೇದ್ ಮಾಡಿದೆ, ಆ ದೇವ್ರಿಗೆ ನಾನು ನೆನ್ಸ್ಕೊಂಡೇ ಇರ್ತೀನಿ. ವರ್ಷ ಹೋಗಿ ನಾನು ಪೂಜೆ ಪುರಸ್ಕಾರ ಮಾಡ್ಕೊಂಡ್ ಬರ್ತೀನಿ. ನನ್ಗೇನು ಚಿಂತೆ ಇಲ್ಲ ಸರ್. ನಾನು ಯಾಕಂದ್ರೆ ನಾನು ಕನ್ನಡಿಗ, ನಾನು ರೈತರ ಮಗ. ನಾನು ರೈತರ ಕೆಲಸ ಮಾಡಿ
ನಾನು ಇವತ್ತು ಏನೋ ಒಂದು ಅಪಾರ್ಟ್ಮೆಂಟ್ ಸಿಕ್ತು, ನಾನು ಸೇರ್ಕೊಬಿಟ್ಟೆ. ಅದು ಈ ಬೇವರ್ಸಿ ಮುಂಡೆಗಳು ಕರ್ಕೊಂಡ್ ಬಂದು ಇವಳ ಕಡಿನ ಎಲ್ಲ ಲಾಸ್ ಆಗ್ಬಿಟ್ಟೆ ಸರ್, ಎಲ್ಲ ಕಳ್ಕೊಂಡ್ಬಿಟ್ಟೆ. ಏನಿಲ್ಲ ನೋಡಿ, ಒಬ್ಬೊಬ್ರಿಗೆ ಇಷ್ಟಿಷ್ಟು ವರ್ಷ ಇದಿದು ಅನುಭವಿಸ್ಬೇಕು ಅಂತ ಬರ್ದಿರ್ತಾನೆ ಭಗವಂತ. ಹೌದು 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 ಅಷ್ಟೇ. ಈಗ ನಿಮ್ದು ಮುಗೀತು ಅನ್ಕೊಳ್ಳಿ, ಅದಕ್ಕೆ ಭಗವಂತ ನಿಮ್ಗೆ ನೀವ್ ಯಾವ ದೇವ್ರನ್ನ ನಂಬಿದಿರಲ್ಲ, ಪೂಜೆ ಮಾಡ್ತಿದ್ದೀರಲ್ಲ, ಆ ದೇವ್ರು ನಿಮ್ಗೆ ನನಗ್ ಫೋನ್ ಮಾಡಕ್ ಹೇಳಿದೆ ಅಂತ ನಾನ್ ನಂಬಿದೀನಿ. ನಾನು ಮನೆ ಕೊಡಿಸ್ಬಿಟ್ಟು ನಾನು ನಿಮ್ ಜೊತೆ ನಿಮ್ ಮನೇಲಿ ಕುತ್ಕೊಂಡು ಕಾಫಿ ಕುಡಿತೀನಿ. ಇಲ್ಲ ಇಲ್ಲ, ನೀವು ಕಾಫಿ ಕುಡಿತೀರೋ ಏನ್ ಮಾಡ್ತೀರೋ ನನಗೆ ಗೊತ್ತಾಗಲ್ಲ. ನಿಮ್ಗೆ ಇಂಥ ಜಾಗದಲ್ಲಿ ತಗೊಂಡ್ ಹೋಗ್ತೀನಿ, ಬಟ್ ನಂದು ಎಷ್ಟು ಕೆಪಾಸಿಟಿ ಇದೆ ಅಂತ ಆಮೇಲೆ ನಿಮ್ಗೆ ಗೊತ್ತಾಗತ್ತೆ. ಬಟ್ ನಾನು ಏನು ಅಂತ ಹೇಳಿದ್ರೆ, ನಾನು ಏನೇನು ಯಾರ ಹತ್ರನೂ ಮಾತಾಡಕ್ಕಾಗಲ್ಲ. ಈಗ ನೀವ್ ಒಂದ್ ಕೆಲ್ಸ ಮಾಡಿ ಅಲ್ಲ, ನೀವ್ ಭಿಕ್ಷೆ ಬೇಡ್ಬೇಡಿ, ನಿಮ್ಗೆ ಏನ್ ಬೇಕು ಖರ್ಚಿಗೆ ನಾನು ಕೊಡ್ತೀನಿ. ಇಲ್ಲ ಸರ್, ಯಾಕಂದ್ರೆ ನನ್ನ ತಮ್ಮನ ಮೇಲೆ ನಾನು ಹೊಡ್ಸಕ್ ನಾನು ರೆಡಿ ಇಲ್ಲ. ನಾನು ಚೀಟಿಗಳು ಹಾಕಿದ್ದೀನಿ, ಮಗನ್ ಮದ್ವೆ ಮಾಡ್ಬೇಕು. 3 ಲಕ್ಷ ಚೀಟಿ ಹಾಕಿದ್ದೇನೆ. 10,000 ರೂಪಾಯಿ ರೂಮ್ ಬಾಡಿಗೆ, ಅದು ಒಂದು 3,000 ರೂಪಾಯಿ. ಅಲ್ಲಿ ಬೆಂಗಳೂರಿನಲ್ಲಿ ಒಂದು 12,000 ರೂಪಾಯಿ ಅಷ್ಟೆಲ್ಲ ಕಟ್ಬೇಕು ಸರ್. ಅದ್ ಬೇಡ, ಯಾಕಂದ್ರೆ ನನ್ನ ತಮ್ಮನ ಮೇಲೆ ನಾನು ಹೊರೆ ಹಾಕಿದ್ರೆ ಅದು ನನಗೆ ದೇವರು ನಾನು ಅಟ್ಟಿಲಕ್ಕಮ್ಮ ಅವರೆಲ್ಲ ನನ್ಗೆ ಮಾಫ್ ಮಾಡಲ್ಲ ಸರ್. ಬೇಡ ಸರ್, ನಾನು ಕಷ್ಟ ಬೀಳ್ತೀನಿ ಸರ್. ನಾನು ಭಿಕ್ಷೆ ಬೇಳ್ತೇನೆ, ಇಲ್ಲ ಅಂತ ಇಲ್ಲ. ಈ ತಿಂಗಳಲ್ಲಿ ಏನೋ ಒಂದ್ ಸ್ವಲ್ಪ ಮಾಡ್ಕೊಂಡು ನಾನು ಬಂದು ಡೈರೆಕ್ಟ್ ನಿಮ್ ಹತ್ರ ಬಂದು, ನಾನು 1 ದಿವಸ ಇಲ್ಲ 2 ದಿವಸ ಆಗ್ಲಿ ನಿಮ್ ಹತ್ರ ನಾನು ಇದ್ದು ನಾನು ಎಲ್ಲ ಹಿಸ್ಟ್ರಿ ಹೇಳಿ, ಆಮೇಲೆ ನೀವ್ ಏನ್ ಮಾಡ್ತೀರೋ ಏನ್ ಮಾಡಲ್ಲ ಅದ್ರಲ್ಲಿ ಗೊತ್ತಿಲ್ಲ ಸರ್. ಸರಿ ಬನ್ನಿ ಅಪ್ಪಾಜಿ, ಆಯ್ತು. ಯಾಕಂದ್ರೆ ನಾನು ಬಹಳ ದುಃಖದಿಂದ ಹೇಳ್ತಾ ಇದ್ದೇನೆ. ಒಬ್ಬ ಗೌರ್ಮೆಂಟ್ ಅಫೀಷಿಯಲ್ ಭಿಕ್ಷೆ ಬೇಡ ತಿಂತಾನೆ ಅಂದ್ರೆ, ಈ ಬೇವರ್ಸಿ 20 ವರ್ಷದಿಂದ ನಾನು ದೊಡ್ಡ ಹೆಂಡತಿ ಫಸ್ಟ್ ಮಕ್ಳಿದಾರ ಚಿಕ್ಕವರು, ನೀನ್ ಹೋಗೋಲ್ಲಿ ಅಂತ ಕಳಿಸ್ತಾ ಇದ್ದಾಗ, ಸಂಬಳ ಎಲ್ಲ ಇವಳ ಕೈಲಿ ಕೊಡ್ತಾ ಇದ್ದಾಗ, ನನ್ನ ಕೂಡಿಸ್ಬೇಕು, ಇವಳ ಜೊತೆಲಿ ಬಂದು ಭಾರತ ನಿಂತ್ಕೊಂಡು ನೀನ್ ತಗೊಂಡ್ ಬಾ ಅಂತ ಹೇಳಿ ನನ್ನ ಕೂಡ್ಸಿ ಮಲಗಿಸ್ಬಿಟ್ಟು ದುಡ್ಡೆಲ್ಲ ಕದ್ಬಿಟ್ಟು ಬೆಳಿಗ್ಗೆ ಇದ್ರೆ ನೀನ್ ಏನ್ ಮಾಡ್ದೋ ಏನಿಲ್ವೋ ಅಂತ ಹೇಳಿರೋ ಮುಂಡೆ ಇವಳು. ಇಂಥೋಳು ಬೆಂಗಳೂರಿನ ರಾಮನಗರಲ್ಲಿ ಇದೆಯಾ, ರಾಮನಗರಲ್ಲಿ ಬೇಕಾದ್ರೆ ನಿಮ್ಗೆ ಕರ್ಕೊಂಡು ಹೋಗ್ತೇನೆ, ಎಲ್ಲಾ ಕಡೆ ವಿಡಿಯೋ ಮಾಡಿ ಯಾರು ತಪ್ಪು ಏನು ಅಂತ ನೀವು ನೋಡಿ ನೀವು ಹಾಕಿ ನೀವು ಟಿವಿಗೆ. ಸರಿ ಅಣ್ಣ, ಸರಿ ಅಪ್ಪಾಜಿ, ಬನ್ನಿ ಬನ್ನಿ, ನಾನು ಫೋನ್ ಮಾಡ್ತೀನಿ. ಓಕೆ, ನಮಸ್ಕಾರ.